ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ವಿಚಾರ ಆದೇಶವನ್ನ ಕೋರ್ಟ್ ಇವತ್ತು ಕಾಯ್ದಿರಿಸಿರುವಂತಹದ್ದು. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು. ಸಿಬಿಐ ತನಿಖೆಗೆ ಕೋರಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಏನಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಈಗ ಆದೇಶವನ್ನ ಕಾಯ್ದಿರಿಸಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಿಎಂ ವಿರುದ್ಧದ ಮೂಡಾ ಹಗರಣ ಸಿಬಿಐ ತನಿಖೆಗೆ ಕೋರಿ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಸಿಬಿಐ ತನಿಖೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಒತ್ತಾಯವನ್ನ ಮಾಡಿದ್ರು. ಯಾಕಾಗಿ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶರ ಎದುರು ವಿವರಿಸಿದ್ರು. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸಿದ್ರು. ಯಾಕಾಗಿ ಸಿಬಿಐಗೆ ಕೊಡಬಾರ್ದು ಅಂತ ಹೇಳಿ ಅವರು ವಾದವನ್ನ ಮಂಡಿಸಿದ್ರು. ವಾದ ಪ್ರತಿವಾದವನ್ನ ಆಲಿಸಿ ಈಗ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ವಿರುದ್ಧದ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಲೋಕಾಯುಕ್ತ ತನಿಖೆ ನಿಷ್ಪಕ್ಷಪಾತದಿಂದ ಕೂದಿಲ್ಲ, ಹಾಗಾಗಿ ಸಿಬಿಐ ತನಿಖೆಗೆ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನ ಸ್ನೇಹಮಯಿ ಕೃಷ್ಣ ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ರು. ಇದಕ್ಕೆ ಕಪಿಲ್ ಸಿಬಲ್ ಅವರು ಸಿಎಂ ಪರ ವಾದವನ್ನ ಮಂಡಿಸಿದವರು ಯಾವುದೇ ಕಾರಣಕ್ಕೂ ಸಿಬಿಐಗೆ ಕೊಡಬಾರ್ದು ಅಂತ ಹೇಳಿದ್ರು. ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಧೀಶರು ಈಗ ಆದೇಶವನ್ನ ಕಾಯ್ದಿರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಆದೇಶ, ಆ ಆದೇಶ ಸಿದ್ದರಾಮಯ್ಯನವರ ಮೇಲೆ ಯಾವ ರೀತಿಯ ಪರಿಣಾಮ, ಸಹಜವಾಗಿಯೇ ಈಗ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಸಿಬಿಐ ತನಿಖೆಗೆ ಕೊಡಬೇಕು ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಮನವಿಯನ್ನ ಇವತ್ತು ಕೈಗೆತ್ತಿಕೊಂಡಂತಹ ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಏನೆಲ್ಲ ಆಯ್ತು ಬೆಳವಣಿಗೆಗಳು, ಜೊತೆಗೆ ಆದೇಶವನ್ನ ಕಾಯ್ದಿರಿಸಿರುವಂತಹದ್ದು ಡೀಟೇಲ್ಸ್ ಏನ್ ಸಿಗ್ತಾ ಇದೆ ಅಂತ? ಪ್ರೇಮ್, ಏನಾದ್ರೆ ಪ್ರಮುಖವಾಗಿ ಏನು ಇವತ್ತು ಬೆಳಗ್ಗೆಯಿಂದ 10:30ರಿಂದ ಅರ್ಜಿ ವಿಚಾರಣೆಯನ್ನ ತೆಗೆದುಕೊಳ್ಳಾಯ್ತು. ವಾದ ಪ್ರತಿವಾದವನ್ನ ಸಂಪೂರ್ಣವಾಗಿ ವಾದ ಪ್ರತಿವಾದವನ್ನ ಆಲಿಸಿದಂತೆ ನ್ಯಾಯಾಲಯ ಈಗ ಆದೇಶವನ್ನ ಕಾಯ್ದಿರಿಸಿರುವಂತದ್ದು. ಅಂದ್ರೆ ಜನವರಿ 28ಕ್ಕೆ ಅಂದ್ರೆ ನಾಳೆಗೆ ಲೋಕಾಯುಕ್ತದವರು ಒಂದು ವರದಿಯನ್ನ ಸಲ್ಲಿಕೆಯನ್ನ ಮಾಡ್ಬೇಕಿತ್ತು. ವರದಿಯನ್ನ ಸಲ್ಲಿಕೆ ಮಾಡೋಬೇಕಾದಂತ ವರದಿ ಏನಿತ್ತು ಅದನ್ನ ಮುಂದೂಡಿಕೆಯನ್ನ ಈಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆದೇಶ ಬರೋ ತನಕ ಏನು ಯಾವುದೇ ರೀತಿಯ ವರದಿಯನ್ನ ಸಲ್ಲಿಕೆ ಮಾಡಬಾರ್ದು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿರುತ್ತದೆ. ಲೋಕಾಯುಕ್ತ ಪೊಲೀಸರು ಯಾವುದೇ ರೀತಿಯ ವರದಿಯನ್ನ ಸಲ್ಲಿಕೆ ಮಾಡೋದಿಲ್ಲ. ಆದೇಶ ಯಾವಾಗ ಪ್ರಕಟ ಆಗುತ್ತೆ ಅನ್ನೋದು ಬಹುತೇಕ ಈ ವಾರದ ಅಂತ್ಯಕ್ಕೆ ಅಥವಾ ಮುಂದಿನ ವಾರದ ಒಳಗಾಗಿ ಏನು ಆದೇಶ ಬರುತ್ತೆ. ಆದೇಶ ಬಂದ ಬಳಿಕ ಏನು ವರದಿಯನ್ನ ಸಲ್ಲಿಕೆಯನ್ನ ಮಾಡಿ ಅಂತ ಹೇಳಿ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸುದೀರ್ಘವಾಗಿ ಬೆಳಗ್ಗೆ 10:30ರಿಂದ ಇಲ್ಲಿಯ ತನಕ ಸರಿಸುಮಾರು 7 ತಾಸುಗಳ ಕಾಲ ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಲಯ. ಅದರಲ್ಲೂ ಕೂಡ ಸ್ನೇಹಮಯಿ ಕೃಷ್ಣ ಪರ ವಕೀಲರಾದಂತ ಮಣೀಂದರ್ ಸಿಂಗ್ ಅವರು ಕೂಡ ಒಂದು ವಾದವನ್ನ ಮಂಡನೆ ಮಾಡ್ತಾರೆ. ಅದಾದ ಬಳಿಕ ಸಿಎಂ ಪರವಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘವಿ ಇರ್ಬೋದು, ಜೊತೆಗೆ ರವಿವರ್ಮ ಕುಮಾರ್ ಅವರು ಪಾರ್ವತಿ ಅವರ ಪರವಾಗಿರ್ಬೋದು, ಜೊತೆಗೆ ಸೌದಿ ಅವರು ಮಲ್ಲಿಕಾರ್ಜುನ ಸ್ವಾಮಿ ಅವರ ಪರವಾಗಿರ್ಬೋದು, ಇವರೆಲ್ಲರ ವಾದ ಪ್ರತಿವಾದ ಎಲ್ಲಾನು ಕೂಡ ಕೇಳಿಸ್ಕೊಂಡಂತ ನ್ಯಾಯಾಲಯ ಆದೇಶವನ್ನ ಕಾಯ್ದಿರಿಸಿದೆ. ಆದೇಶವನ್ನ ಕಾಯ್ದಿರಿಸುವ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡ್ಬೇಕಾದಂತದ್ದು, ಅಂದ್ರೆ ನಾಳೆ ಸಲ್ಲಿಕೆ ಮಾಡ್ಬೇಕಾದಂತ ವರದಿ ಏನಿತ್ತು ಅದನ್ನ ಫೈನಲ್ ಜಡ್ಜ್ಮೆಂಟ್ ಬರೋ ತನಕ ಕೂಡ ವರದಿಯನ್ನ ಸಲ್ಲಿಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮುರಳಿ, ಈಗ ಲೋಕಾಯುಕ್ತ ತನಿಖೆಯ ವರದಿ ಕಂಪ್ಲೀಟ್ ಆಗೋವರೆಗೂ ಒಂದು ರೀತಿಯ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದಾ ಸಿಎಂ ಸಿದ್ದರಾಮಯ್ಯನವ್ರಿಗೆ? ಖಂಡಿತ. ಯಾಕೆಂದ್ರೆ ಈಗಾಗಲೇ ಹೈಕೋರ್ಟ್ ಅದನ್ನ ತಡೆ ಹಿಡಿದಿದೆ. ಅದ್ರ ಯಾವುದೇ ರೀತಿಯ ವರದಿಯನ್ನ ಸಲ್ಲಿಕೆಯನ್ನ ಮಾಡಬಾರ್ದು ಅಂತ ಹೇಳಿ. ಅಂದ್ರೆ ಆದೇಶ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆಗಳಿಲ್ಲ. ಬಹುತೇಕ ಮುಂದಿನ ವಾರದ ಒಳಗಾಗಿ ಆದೇಶ ಬರುವಂತದ್ದು. ಆದೇಶ ಬಂದ ಬಳಿಕ ಡೈರೆಕ್ಷನ್ಸ್ ಅನ್ನ ಆದೇಶದಲ್ಲೇ ಕೊಡುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂದ್ರೆ ಈ ಪ್ರಕರಣವನ್ನು ಲೋಕಾಯುಕ್ತದಿಂದ ಸಿಬಿಐಗೆ ಟ್ರಾನ್ಸ್ಫರ್ ಅನ್ನ ಮಾಡಿದ್ರೆ ಲೋಕಾಯುಕ್ತ ಪೊಲೀಸರು ಯಾವುದೇ ರೀತಿಯ ವರದಿಯನ್ನ ಸಲ್ಲಿಕೆ ಮಾಡುವಂತ ಅನಿವಾರ್ಯತೆಗಳು, ಅಗತ್ಯತೆ ಮತ್ತು ಅನಿವಾರ್ಯತೆಗಳು ಇರೋದಿಲ್ಲ. ಅದಾದ ಬಳಿಕ ಏನಾದ್ರೂ ಸಿಬಿಐಗೆ ಹೊರಗಡೆ ಲೋಕಾಯುಕ್ತದವರೇ ತನಿಖೆಯನ್ನ ಮುಂದುವರಿಕೆ ಅಂತ ಏನಾದ್ರು ಆದೇಶವನ್ನು ಬಂದ್ರೆ ಲೋಕಾಯುಕ್ತ ಪೊಲೀಸರು ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಕೆಯನ್ನ ಮಾಡ್ಬೋದಾಗಿರುವಂತದ್ದು. ಅಂದ್ರೆ ಇದು ಹೈಕೋರ್ಟ್ನ ಆದೇಶ ಯಾವ ರೀತಿ ಇರುತ್ತೆ, ಆದೇಶದ ತೀರ್ಮಾನವನ್ನ ನೋಡ್ಕೊಂಡು, ಆದೇಶದ ಮುಂದುವರಿದ ಭಾಗವನ್ನ ನೋಡ್ಕೊಂಡು ಮುಂದಿನ ಕ್ರಮಗಳಾಗುವಂತದ್ದು. ಪ್ರೇಮ್. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಮೂಡಾ ಸೈಟ್ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಾದ ಪ್ರತಿವಾದವನ್ನು ನ್ಯಾಯಾಲಯ ಆಲಿಸಿರುವಂತಹದ್ದು. ದೂರುದಾರರ ಪರ ವಾದ ಹೀಗಿತ್ತು. 141 ಫೈಲ್ಗಳು
ಕಾಣೆಯಾಗಿದ್ದಾವೆ. ಪಾರದರ್ಶಕ ನಿಷ್ಪಕ್ಷಪಾತ ತನಿಖೆ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಅಂತ ಕೂಡ ಮಣಿಂದರ್ ಸಿಂಗ್ ಅವರು ವಾದವನ್ನು ಮಾಡಿದರು. ಇವರು ಸ್ನೇಹಮಯಿ ಪರವಾಗಿ ವಕಾಲತ್ತನ್ನು ವಹಿಸಿಕೊಂಡು ವಾದವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಲೋಕಾಯುಕ್ತದಿಂದ ಈ ತನಿಖೆ ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯವಿಲ್ಲ, ನಿಷ್ಪಕ್ಷಪಾತವಾದಂತಹ ತನಿಖೆ ಆಗೋದಕ್ಕೆ ಸಾಧ್ಯವಿಲ್ಲ ಅಂಥೇಳಿ ವಾದವನ್ನು ಮಂಡಿಸಿದರು. ಕೇಂದ್ರೀಯ ತನಿಖಾ ಸಂಸ್ಥೆ ಅಂದರೆ CBIನಿಂದಲೇ ತನಿಖೆಯನ್ನು ನಡೆಸಬೇಕು ಅಂತ ಕೂಡ ಅವರು ನ್ಯಾಯಾಧೀಶರ ಎದುರು ಮನವಿಯನ್ನು ಮಾಡಿಕೊಂಡ್ರು. ದೂರುದಾರರ ಪರ ವಾದ ಈ ರೀತಿ ಇತ್ತು. 141 ಫೈಲ್ಗಳು ಮೂಡಾದಲ್ಲಿ ಕಳುವಾಗಿದೆ. ಹಾಗಾಗಿ ನಿಷ್ಪಕ್ಷಪಾತವಾದಂತಹ ತನಿಖೆಯಿಂದ ನಾನು ಲೋಕಾಯುಕ್ತದಿಂದ ಹೇಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪಿಸಿದರು. ಅದಕ್ಕೆ ಕಪಿಲ್ ಸಿಬಲ್ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದರು. ಯಾಕಾಗಿ CBIಗೆ ಈ ಸಿದ್ದರಾಮಯ್ಯನವರ ಮೂಡಾ ಹಗರಣದ ಕೇಸನ್ನು ಕೊಡಬಾರ್ದು ಅನ್ನೋದಕ್ಕೂ ಕೂಡ ಅವರು ಪ್ರತಿವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಲೋಕಾಯುಕ್ತದಿಂದ ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಅವರು ವಾದವನ್ನು ಮಾಡ್ತಾ ಹೋದರು. ಮಣಿಂದರ್ ಸಿಂಗ್ ಅವರು ಈ ಪ್ರಕರಣವನ್ನು CBI ತನಿಖೆಗೆ ನೀಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ CM ಪರ ವಕೀಲರು ವಾದವನ್ನು ಮಂಡಿಸಿದ್ದಾರೆ. ಈ ಪ್ರಕರಣವನ್ನು CBI ತನಿಖೆಗೆ ಕೊಡುವುದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇಲ್ಲ. CBI ಪಂಜರದ ಗಿಳಿ ಅಂಥೇಳಿ ಈ ಹಿಂದಿನ ಪ್ರಕರಣಗಳಲ್ಲಿಯೇ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ CBIಗೆ ಕೊಡುವುದನ್ನು ಕೋರ್ಟ್ ಕನ್ಸಿಡರ್ ಮಾಡಬಾರ್ದು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. CBIನಿಂದ ಹೇಗೆ ಪಾರದರ್ಶಕವಾದಂತಹ ತನಿಖೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅಂತ ಕೂಡ CM ಪರ ವಕೀಲರು ವಾದವನ್ನು ಮಂಡಿಸ್ತಾರೆ. ಆರೋಪ ಇದ್ದ ಮಾತ್ರಕ್ಕೆ CBIಗೆ ವಹಿಸಲು ಸಾಧ್ಯವಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖಿಸಿ ಇವತ್ತು CM ಪರವಾಗಿ ನ್ಯಾಯಾಧೀಶರ ಎದುರು ವಾದವನ್ನು ಮಂಡಿಸಲಾಯಿತು. ಕೆಲವರು ಮರುತನಿಖೆ ಮಾತ್ರ ಕೇವಲ ಮರುತನಿಖೆಯನ್ನು ಮಾತ್ರ ನಡೆಸಲಿಕ್ಕೆ ಅವಕಾಶವಿರುತ್ತೆ ಹೊರತು ಇಡೀ ತನಿಖೆಯನ್ನು CBIಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಅಂಶವನ್ನು ಕೂಡ ಕೋಟ್ ಮಾಡಿದ್ದಾರೆ. ಈ ಪ್ರಕರಣವನ್ನು CBI ತನಿಖೆಗೆ ಕೊಡುವುದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶಗಳಿಲ್ಲ, ಇದನ್ನು ನ್ಯಾಯಾಲಯ ಗಮನಿಸಬೇಕು ಅಂಥೇಳಿ CM ಪರ ಕಪಿಲ್ ಸಿಬಲ್ ಅವರು ವಾದವನ್ನು ಮಾಡಿರುವಂಥದ್ದು. ಹಾಗಾಗಿ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಈಗ ಆದೇಶವನ್ನು ಕಾಯ್ದಿರಿಸಿದೆ. ಮತ್ತೊಂದು ಕಡೆ ಪ್ರಗತಿಯ ವರದಿ ಏನಿದೆ ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಕೂಡ ಸಬ್ಮಿಟ್ ಮಾಡಿದೆ.